ಹೌದು, ಇಲ್ಲಿ ಕೊಡು. ಹಂಗೆಲ್ಲ ಹರಿದ್ರೆ ಬರಕ್ಕಿಲ್ಲ ಅದು. ಎಷ್ಟು ಶಕ್ತಿ ಇದೆ ಮಹಾದೇವ ನಿನ್ಗೆ, ನನ್ ಕೈಲಿ ಆಗ್ಲಿಲ್ಲ ನೋಡು. ಏನಿದು ನನಗಿರ್ರನ್ನು ಉಪ್ಪಾಗದೆ, ಖಾರ ಅಂತೂ ಬಾಯಲ್ಲಿ ಮುಕ್ಕಲ್ಲೆಲ್ಲ. ಮಹಾದೇವ, ಏನು ಇದು ಇಷ್ಟೊಂದು ಖಾರ ಆಗೋಗಿದೆ? ಯಾರು ಮಾಡಿದ್ದು? ಯಾರು? ನೀನ್ ಮುದ್ದಿನ ಸೊಸೆ ಕಾವ್ಯ. ಏನು, ನಮ್ ಕಾವ್ಯ ಮಾಡಿದ್ದ? ಹೌದು ಅತ್ತೆ, ನಾನೇ ಮಾಡಿದ್ದು. ಹೇಗಿದೆ ಗೊಜ್ಜು ಚಪಾತಿ ಎಲ್ಲ ಚೆನ್ನಾಗಿದ್ಯಾ? ಅಯ್ಯೋ, ಯಾಕೆ ಹೇಳ್ತೆ ಕಾವ್ಯ? ಚಪಾತಿ ಅಂತೂ ಕಾವ್ಯ ತುಂಬಾ ಚೆನ್ನಾಗಿದೆ ಅಮ್ಮ, ತುಂಬಾ ಚೆನ್ನಾಗಿದೆ. ಅನ್ಸುತ್ತೆ. ನಿನಗೆ ಮನಸ್ಸಾಸ್ತಿ ಅನ್ನೋದೇ ಇಲ್ವಾ? ಅಲ್ಲ ಕಣಮ್ಮ, ಈ ಚಪಾತಿ ಹೊಟ್ಟೆ ಒಳಗೆ ಹೋದ್ರೆ ದೊಡ್ಡ ಕಳ್ಳು ಚಿಕ್ಕ ಕಳ್ಳು ಎಲ್ಲ ಸುಟ್ಟೋಗಂಗದೆ. ನೀ ಪಲ್ಯ ಖಾರ ಬಾಯ ಸುಟ್ಟೋಗಂಗದೆ ಕಣಮ್ಮ. ಇದು ಸಂದಾಗದ ನಿಂಗೆ? ಯಾಕಮ್ಮ ಹಿಂಗ್ ಸುಳ್ಳು ಹೇಳ್ತಿದ್ಯಾ? ಮಹಾದೇವ, ಈಗ ನೀನ್ ತೆಪ್ಪಗಿದ್ರೆ ಸರಿ. ತಿನ್ನು. ಏನಾಯ್ತತ್ತೆ? ಅದು ನೀನ್ ಮಾಡಿರೋ ಅಡಿಗೆ ನಮ್ಮ ಮಹಾದೇವನ್ಗೆ ತುಂಬಾ ಇಷ್ಟ ಆಗೋಗಿದೆ. ಅವನ್ಗೆ ಇದೊಂದು ಚಪಾತಿ ಬೇಕಂತೆ, ಹಾಕು. ಇಲ್ಲ ಕಾವ್ಯ, ಬೇಡ ಬೇಡ. ಓ, ಒಂದಲ್ವಾ ಎರಡು ಬೇಕಾ? ತಗೋ ತಿನ್ನು. ನೆಮ್ಮದಿಯಾಗಿ ಊಟ ಮಾಡಿ. ನೆಮ್ಮದಿಯಾಗಿ ಊಟ ಮಾಡ್ಬೇಕಂತೆ, ತಿನ್. ನೆಮ್ಮದಿಯಾಗಿ ಮಾಡೋ ಊಟನ ಇದು? ಮಗು, ನಿನ್ಗೆ ನನ್ ಮ್ಯಾಕ್ ಒಸಿನೂ ಕರುಣೆ ಇಲ್ವಾ? ಒಂದೇ ಒಂದ್ ತುಟ್ಗೆ ನನ್ನ ಅಂಗಾಂಗ ಎಲ್ಲ ಹಂಗೆ ಸೇಕಾಗೋಯ್ತು ಕಣಮ್ಮ. ಇರೋ ಒಂದ್ ಚಪಾತಿನಿ ಹೆಂಗ್ ತಿನ್ನೋದು ಅಂತ ಒದ್ದಾಡ್ತಾ ಇದ್ದೀನಿ. ನೀನ್ ಇನ್ನು 2 ಹಾಕ್ಸಿದ್ಯಾ, ಹೆಂಗ್ ತಿನ್ಬೇಕು? ಅವಾಗ್ಲೇ ಎರಡು ಕೈ ಮುರ್ಕೊಂಡು ಪಲ್ಯಕ್ಕೆ ಹಚ್ಕೊಂಡು ಬಾಯಲ್ಲಿ ಇಟ್ಕೊಂಡು ರಚ 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 ಅಂತ ಜಗತ್ತಿಂದಲ್ಲ, ಹಂಗೆ ತಿನ್. ಜಗ್ದು ಹಂಗೆಲ್ಲ ತಿಂದು ನಾನು ಅಲ್ಗೇನಂದ್ರು ಆದ್ರೆ ನೀನೇ ಜವಾಬ್ದಾರಿ ಹೇಳ್ತಾ ಇದ್ದೀನಿ. ಮಾದೇವಾ, ಪಾಪ ಕಣೋ, ಅವಳು ನಮಗೋಸ್ಕರ ಕಷ್ಟಪಟ್ಟು ಅಡಿಗೆ ಮಾಡಿದಾಳೆ. ನೀನ್ ಚೆನ್ನಾಗಿಲ್ಲ ಅಂತ ಆಡ್ಕೊಂಡ್ರೆ ಅವಳಿಗೆ ಬೇಜಾರಾಗಲ್ವಾ? ಸುಮ್ಮನೆ ತಿನ್ನು. ಸುಮ್ಮನೆ ಹೆಂಗಮ್ಮ ತಿನ್ನೋದಿದ್ನ? ನಿನ್ ಮುಂದಿರೋದು ಊಟ ಅಲ್ಲ, ಔಷಧಿ ಅನ್ಕೊಂಡ್ ತಿನ್ನು. ನೋಡು ಮಹಾದೇವ, ಅವಳು ಮುಂದೆ ಅಡಿಗೆ ಚೆನ್ನಾಗಿಲ್ಲ ಅಂತ ನೀನ್ ಏನಾದ್ರೂ ಅಂದ್ಯೋ? ಆಯ್ತು, ನನ್ನ ಕರ್ಮ. ತಿಂತೀನಿ ಬಿಡು. ಇನ್ನು ಏನೇನ್ ನೋಡ್ಬೇಕು ಏನೋ. ಅತ್ತೆ, ನಿಮ್ಗೆ ಇನ್ನೊಂದು ಚಪಾತಿ ತಗೊಳ್ಳಿ. ಮಾದೇವ, ಟೊಮ್ಯಾಟೊ ಗೊಜ್ಜು ಜೊತೆ ಚೆನ್ನಾಗಿರುತ್ತೆ, ತಿನ್ನಿ ಅತ್ತೆ. ಬೇಡ ಕಾವ್ಯ, ನನಗ್ ಸಾಕು. ಈ ಚಪಾತಿನ ನಮ್ಮ ಮಹಾದೇವನ್ ಕೊಟ್ಬಿಡು, ಗೊಜ್ಜು ಜೊತೆ ತುಂಬಾ ಚೆನ್ನಾಗಿರತ್ತೆ ಅಂತೆ, ತಿನ್ನು. ಅಯ್ಯಯ್ಯೋ, ಬೇಡ ಕಾವ್ಯ, ಸಾಕು. ಇದು ಖಾಲಿ ಆದ್ಮೇಲೆ ಇನ್ನೊಂದು ಹಾಕ್ಸ್ಕೊತೀನಿ. ಹಾ ಸರಿ, ನೆಮ್ಮದಿಯಾಗಿ ಊಟ ಮಾಡಿ. ಸರಿ ಕಾವ್ಯ, ನೆಮ್ಮದಿಯಾಗೆ ತಿಂತೀವಿ ಅಲ್ವೇನಮ್ಮ? ಅತ್ತೆ, ನಾನು ಫಸ್ಟ್ ಟೈಮ್ ಅಡುಗೆ ಮಾಡಿರೋದು. ನೀವು ಇಷ್ಟು ಇಷ್ಟಪಟ್ಟು ತಿಂತಿರೋದು ನನ್ಗಂತೂ ತುಂಬಾ ಖುಷಿ ಆಗ್ತಿದೆ. ನನಗೂ ಅಷ್ಟೇ, ನೀನ್ ಅಡಿಗೆ ಮಾಡಿರೋದು ತುಂಬಾ ಖುಷಿ ಆಗ್ತಿದೆ. ಎಲ್ಲಾನು ತುಂಬಾ ಚೆನ್ನಾಗಿದೆ ಅಲ್ವೇನೋ ಮಹಾದೇವ? ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು. ಕಾವ್ಯ, ಅದು ಚಿಕ್ಕ ವಯಸ್ಸಲ್ಲಿ ಸ್ಕೂಲಾಗೆ ಈ ಹಾಡು ಹೇಳ್ಕೊಡ್ತಿದ್ರು, ನೆನ್ಪದ? ಹಾ, ನೆನ್ಪಿದೆ. ಹಂಗೆ ಗೊತ್ತಿಗೆ ಬಂತು, ಆಡ್ದೆ ಆಟೆ. ಈಗ ನೆಮ್ಮದಿಯಾಗಿ ತಿಂತೀನಿ. ಎಲ್ರು ಬಂದು ಊಟ ಮಾಡ್ಕೊಂಡು ಹೋಗ್ತಿದ್ದಾರೆ, ಆದ್ರೆ ರಾಮ್ ಯಾಕೆ ಇನ್ನೂ ಬಂದಿಲ್ಲ? ಅಣ್ಣ, ಒಂದ್ ನಿಮಿಷ, ನಮ್ ಡಾಕ್ಟರ್ ಇನ್ನ ಊಟಕ್ ಬರ್ಲಿಲ್ವಲ್ಲ? ಗೊತ್ತಿಲ್ಲ ಮೇಡಮ್, ಸರ್ಗೆ ಒಂದ್ಸರಿ ಫೋನ್ ಮಾಡಿ ಕೇಳ. ಬೇಡ ಬಿಡಿ, ಅವ್ರೇನೋ ಕೆಲ್ಸದಲ್ಲಿ ಬಿಜಿ ಇರ್ಬೇಕು. ಪರವಾಗಿಲ್ಲ, ನಾನ್ ಕಾಯ್ತೀನಿ. ಸರಿ ಮೇಡಮ್.
ಈ ಪ್ರೇಮ, ನೀನ್ ಯಾಕೆ ಬಂದಿದ್ಯಾ ಇಲ್ಲಿ? ಏನ್ ಕೆಲ್ಸ ಇಲ್ಲಿ ನಿನ್ಗೆ? ಈ ಕೂಡ್ಲೆ ಈ ಜಾಗನ ಹೊರಡ್ತಾ ಇರ್ಬೇಕು ನೀನು. ನಾನಿಲ್ ಬಂದ್ರೆ ನಿನಗೇನ ಸಮಸ್ಯೆ? ನಾನ್ ಯಾಕೆ ಇಲ್ಲಿಗೆ ಬರ್ಬಾರ್ದು? ನನ್ ಗಂಡಂಗೆ ಊಟ ತಗೊಂಡ್ ಬಂದಿರೋದು. ಮಾತ್ಗೂ ನನ್ ಗಂಡ ಅಂತ ನನ್ BP ರೈಸ್ ಮಾಡ್ಬೇಡ. ತಲೆ ಕಟ್ರೆ ನಿನ್ನ ಏನ್ ಮಾಡ್ತೀಯ? ರಾಮು ನನ್ ಗಂಡ, ಹಾಗಾಗಿ ರಾಮು ನನ್ ಗಂಡ ಅಂತ ಹೇಳ್ತೀನಿ. ಏನ್ ಮಾಡ್ತೀಯ ನಿನ್ನ? ವಾಟ್ ಈಸ್ ದಿಸ್ ನೇಹಾ? ಏನಾಗಿದೆ ನಿಂಗೆ? ಪ್ರೇಮನ್ ಜೊತೆ ಯಾಕೆ ಬಿಹೇವ್ ಮಾಡ್ತಿದ್ಯಾ? ಡಾಕ್ಟರ್ ಪ್ರೊಫೆಷನ್ಗಿರೋ ಮರ್ಯಾದಿನಂತ ಉಳಿಸ್ತಿಲ್ಲ. ಅಟ್ಲೀಸ್ಟ್ ಡಾಕ್ಟರ್ ತರ ಬಿಹೇವ್ ಮಾಡೋದನ್ನ ಕಲ್ತ್ಕೋ. ಅವಳು ಯಾಕೆ ನಿನಗೆ ಊಟ ತಂದ್ಕೊಡ್ಬೇಕು ರಾಮ್? ಯಾಕಂದ್ರೆ ತರೋ ಕೇಳಿದ್ದೆ ನಾನು. ವಾಟ್? ನೀನ್ ತರಕ್ ಹೇಳದ್ಯಾ? ಹೌದು, ನಾನೇ ತರೋದು ಕೇಳಿದ್ದು, ಅದಕ್ಕೆ ತಂದಿದ್ದಾಳೆ. ಹಾಗಂತ ಹೀಗ್ ಬಿಹೇವ್ ಮಾಡೋದ? ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡ್ಬೇಡ, ಹೊರಡು ಇಲ್ಲಿಂದ. ಏನ್ ಮಾತಾಡ್ತಿದ್ಯಾ ರಾಮ್? ಇವಳು ಮುಂದೆ ನನ್ನನ್ ಹೊರಡು ಅಂತಿದ್ಯಾ? ಓ ಗಾಡ್, ಊರ್ ಜನರ ಮುಂದೆ ನೀನೆಲ್ಲ ಕೆಟ್ಟವನಾಗ್ ಮಾಡಿದಾಳೆ ಇವಳು. ಇದನ್ನೆಲ್ಲ ಇಷ್ಟು ಬೇಗ ಮರ್ತು ಬಿಟ್ಯಾ ರಾಮ್? ನನಗೆಲ್ಲ ನೆನಪಿದೆ, ಆದ್ರೆ ಇವತ್ ನಾವು ಆ ವಿಷಯನ ಡಿಸ್ಕಸ್ ಮಾಡ್ತಾ ಇದೀವಾ. ಇವತ್ ನೀನ್ ಪ್ರೇಮ ಜೊತೆ ಆಗಿ ಬಿಹೇವ್ ಮಾಡ್ಬಾರ್ದಿತ್ತು, ಮಾಡಿದ್ಯಾ. ಸೊ ಇದೇ ಲಾಸ್ಟ್. ಇನ್ನೊಂದ್ಸಲಿ ಈಗ ಬಿಹೇವ್ ಮಾಡಿದ್ರೆ ಚೆನ್ನಾಗಿರಲ್ಲ. ಅಲ್ಲ ರಾಮ್, ಸಾಕು ಸ್ನೇಹ, ಹೊರಡು ಒಂದೇ. ನಾನ್ ಯಾಕೆ ಹೋಗ್ಬೇಕು? ದಿಸ್ ಇಸ್ ಮೈ ಹಾಸ್ಪಿಟಲ್. ನನ್ ಡ್ಯಾಡಿ ಕಟ್ಸಿರೋ ಹಾಸ್ಪಿಟಲ್ ಇದು. ಪ್ರೇಮ, ಊಟ ಬಡಿಸು, ನಾನು ಊಟ ಮಾಡ್ತೀನಿ. ಅಂತೂ ಈ ಚಪಾತಿ ತಿನ್ನೋ ಕೆಲಸ ಮುಗಿಸ್ಬಿಟ್ಟೆ. 4 ಚಪಾತಿ ತಿನ್ನೋ ಅಷ್ಟರಲ್ಲಿ 4 ಮೂಟೆ ಒತ್ತಾಕೋಷ್ಟು ಸುಸ್ತಾಗೋಯ್ತು.
ಮಾದೇವ ಇನ್ನೊಂದ್ ಚಪಾತಿ ಹಾಕ್ಲಾ? ಕಾವ್ಯ ಅವನನ್ನ ಏನ್ ಕೇಳ್ತೀಯ ನೀನು? ಹಾಕು. ಬೇಡ ಬೇಡ. ಯಾಕಿಬ್ರು ಇಷ್ಟೊಂದು ಗಾಬರಿ ಆಗ್ತಿದ್ದೀರಾ? ಅಯ್ಯೋ ಗಾಬರಿ ಗಿಬ್ರಿ ಎಲ್ಲ ಏನಿಲ್ಲ ಕಾವ್ಯ. ಅದು ಅಮ್ಮಂಗೆ ನೀನ್ ಮಾಡಿರೋ ಅಡುಗೆ ಬಲೆ ಇಷ್ಟ ಆಗೋಗಿದೆ. ಅವ್ರಿಗೆ ಇನ್ನೊಂದು ಚಪಾತಿ ಹಾಕಿದ್ರೆ ಸಂದಾಗಿರ್ತದಲ್ವಾ? ಹೌದು ಅದೇ. ಬೇಡ 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 ಕಾವ್ಯ, ನಿನಗೆ ಗೊತ್ತಿಲ್ಲ ಅನ್ಸತ್ತೆ, ಇಷ್ಟೊತ್ತಲ್ಲಿ ನಾನು ತಿನ್ನೋದು ತುಂಬಾ ಕಡಿಮೆ. ನೋಡು, ನಮ್ಮ ಮಹಾದೇವ ನಾಚ್ಕೋತಾ ಇದ್ದಾನೆ. ಯಾಕೋ ಹೆಂಡತಿ ಮುದ್ದೆ ನಾಚ್ಕೋತೀಯ? ನಾಚ್ಕೋಬಾರ್ದು ಮಹಾದೇವ. ತಿನ್, ನೀನು ಅವನಿಗೆ ಬರ್ಸಮ್ಮ. ಊಟ ಮಾಡೋ ವಿಷಯದಲ್ಲಿ ನಾಚ್ಕೋಬಾರ್ದು. ಅಯ್ಯೋ ಬೇಡ ಕಾವ್ಯ, ನನ್ಗೆ ತಿಂದು ತಿಂದು ಸಾಕಾಗದೆ. ಈಟೊಂದು ನೆಮ್ಮದಿಯಾಗಿ ನನ್ನ ಜೀವನದಾಗೆ ತಿಂದಿರ್ಲಿಲ್ಲ, ಇವತ್ತಿಗೆ ಇಷ್ಟು ಸಾಕು. ನೋಡು ತೇಗ್ ಕೂಡ ಬರ್ತದೆ. ಅಮ್ಮ ಇವತ್ತಿಗೆ ಇಷ್ಟು ಸಾಕು. ಇವತ್ತಿನ ರುಚಿಕರ ಭೋಜನಕ್ಕೆ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು. ನಾನಿನ್ ಬರ್ತೀನಿ. ನನಗೂ ತೆಗ್ ಬಂದ್ಬಿಡ್ತು, ನನಗೂ ಸಾಕು. ಇನ್ನೊಂದು ಸಾಕು ಸಾಕು. ನಾನು ಊಟ ಮಾಡ್ತೀನಿ ಈಗ. ಅಯ್ಯೋ, ಇದೇನಿದು ಇಷ್ಟೊಂದು ಕೆಟ್ಟಾಗಿದೆ? ಮತ್ತೆ ಅವರಿಬ್ರು ತುಂಬಾ ಚೆನ್ನಾಗಿದೆ ಅಂತ ಕಂಪ್ಲೇಂಟ್ ಮಾಡ್ತಾ ತಿಂದು ಹೋದ್ರು. ಮಾವು, ನನ್ನ ಮ್ಯಾಕ ಒಂಚೂರು ಕರ್ಣನೇ ಇಲ್ವಾ? ಹೋಗಿ ಹೋಗಿ ಆ ರಬ್ಬರ್ ಚಪಾತಿನೇ 4 ಹಾಕ್ಸಿ ತಿನ್ಸಿದ್ಯಲ್ಲಮ್ಮ. ಅದೇ ಬಾವ, ಅದಕ್ಕೆ ನಾನಿನ್ನ ದಡ್ಡ ಅಂತ ಕರೆಯೋದು. ಏ ಯಾಕಮ್ಮ? ಮತ್ತೇನೇನು, ನೀನು ಚೆನ್ನಾಗಿ ತಿಂದು ಹೊಟ್ಟೆ ತುಂಬಿಸ್ಕೊಡೋದು ಮುಖ್ಯನಾ, ಕಾವ್ಯ ಮನ್ಸ್ನ ಗೆಲ್ಲೋದು ಮುಖ್ಯನಾ? ಹೊಗಳಿಕೆಗೆ ಕರಗ್ದಿರೋ ಹೆಂಡ್ತಿನೇ ಇಲ್ಲ. ನೀನು ಕಾವ್ಯ ಮನ್ಸ್ನ ಗೆಲ್ಬೇಕು ಅಂದ್ರೆ ಅವಳು ಏನೇ ಅಡುಗೆ ಮಾಡಿದ್ರು, ಹೇಗೆ ಮಾಡಿದ್ರು, ಕಾವ್ಯ ತುಂಬಾ ಚೆನ್ನಾಗಿದೆ ಕಾವ್ಯ ಅಂತ ಹೊಗಳ್ತಾ ತಿಂತಾ ಇರ್ಬೇಕು. ಇನ್ ಮುಂದೆ ನನ್ನ ಸೊಸೆ ಏನೇ ಮಾಡಿದ್ರು ಅದು ನಿನ್ ಪಾಲಿಗೆ ಚೆನ್ನಾಗಿರ್ಬೇಕು, ಚೆನ್ನಾಗಿರತ್ತೆ, ತಿಳಿತಾ? ಆಯ್ತು ಬಿಡು, ಬರೀ ಸಂದಾಕಿರಲ್ಲ, ಬಲೆ ಸಂದಾಕಿರ್ತತೆ. ಕಾವ್ಯ, ನೀನು ಇಲ್ಲಿ ಅವ ನನಗೆ ಮಿಲ್ಲಲ್ಲಿ ಹೊಸ ಕೆಲಸ ಇದೆ, ನಾನು ಬರ್ತೀನಿ. ಟಾಟಾ. ಅತ್ತೆ, ನಾನಿವತ್ ಮಾಡಿದ್ದ ಅಡ್ಗೆ ಸ್ವಲ್ಪನೂ ಚೆನ್ನಾಗಿರ್ಲಿಲ್ಲ. ಬಾಯಲ್ಲಿ ಇಡಕ್ ಆಗ್ತಿರ್ಲಿಲ್ಲ, ಅಷ್ಟು ಕೆಟ್ಟಾಗಿತ್ತು. ಆದ್ರೂ ಚೆನ್ನಾಗಿದೆ ಅಂತ ಯಾಕೆ ಸುಳ್ಳು ಹೇಳಿದ್ರಿ ಅತ್ತ? ಇಲ್ಲಮ್ಮ, ಹಾಗೆಲ್ಲ ಸುಳ್ಳು ಹೇಳಿಲ್ಲ. ಉಪ್ಪು ಜಾಸ್ತಿ ಆಗಿದೆ ಅನ್ನೋದು ಬಿಟ್ರೆ ಎಲ್ಲ ಚೆನ್ನಾಗೇ ಇತ್ತು. ನೀವು ನನಗ್ ಬೇಜಾರಾಗ್ಬಾರ್ದು ಅಂತ ಸುಳ್ಳು ಹೇಳಿದ್ರ? ನನಗ್ ಬೇಜಾರಾಗ್ಬಾರ್ದು ಅಂತಾನೆ ಅಷ್ಟು ಕೆಟ್ಟದಾಗಿರೋ ಊಟನ ಕಷ್ಟಪಟ್ಟು ತಿಂದ್ರ? ಇಲ್ಲಮ್ಮ, ಕಷ್ಟಪಟ್ಟೇನು ತಿನ್ಲಿಲ್ಲ, ಚೆನ್ನಾಗೇ ಇತ್ತು. ಕಾವ್ಯ, ನೀನ್ ಮೊದಲೇ ಸಲ ಮಾಡಿದಲ್ವಾ, ಅದಕ್ಕೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ಅಷ್ಟೆ.
ನಾನು ಟೇಸ್ಟ್ ಮಾಡ್ದೆ ಅತ್ತೆ, ನನ್ಗೇನೆ ಇಷ್ಟ ಆಗ್ಲಿಲ್ಲ. ಕಾವ್ಯ, ನಿನಗೆ ಗೊತ್ತಿಲ್ಲ ಅಂದ್ರೂ ಕಷ್ಟಪಟ್ಟು ಕಲ್ತು ಮಾಡಿರೋ ಅಡಿಗೆ ಇದು. ಅದ್ ಹೇಗೆ ಇದ್ರೂ ನಿನ್ ಪ್ರಯತ್ನಕ್ಕೆ ನಾವು ಬೆಲೆ ಕೊಡ್ಲೇಬೇಕಲ್ವಾ? ನೋಡು, ಅಡಿಗೆ ಹೇಗಿತ್ತು ಅನ್ನೋದು ಮುಖ್ಯ ಅಲ್ಲ, ನೀನು ನಮಗೋಸ್ಕರ ಅಡಿಗೆ ಮಾಡ್ತೀಯಲ್ಲ ಅದು ಮುಖ್ಯ. ಕಾವ್ಯ, ಬೇಜಾರ್ ಮಾಡ್ಕೋಬೇಡಮ್ಮ. ಇದು ಮೊದಲೇ ಸಲ ಅಲ್ವಾ, ಅದಕ್ಕೆ ಹೀಗಾಗಿದೆ. ಮುಂದಿನ ಸಲ ನೋಡು, ತುಂಬಾ ಚೆನ್ನಾಗಾಗತ್ತೆ. ಆದ್ರೂ ಕಾವ್ಯ, ಈ ಸಲ ನೀನ್ ಮಾಡಿದ್ದು ಏನ್ ತುಂಬಾ ಕೆಟ್ಟದಾಗೇನಿರ್ಲಿಲ್ಲ. ನಮ್ಮ ಮಾದೇವ ಚಪಾತಿ ಮೇಲ್ ಚಪಾತಿ, ಚಪಾತಿ ಮೇಲ್ ಚಪಾತಿ ಹಾಕಿಸ್ಕೊತಾನೇ ಇದ್ದ. ಸರಿಮಾ, ನಾನು ಬರ್ತೇನೆ. ಅತ್ತೆ ಎಷ್ಟು ಒಳ್ಳೆಯವರು, ನನ್ಗೊಂದ್ ಸ್ವಲ್ಪನೂ ನೋವಾಗ್ಬಾರ್ದು ಅಂತ ಯೋಚಿಸ್ತಾರೆ. ಸಿಸ್ಟರ್, ಮಿನಿಸ್ಟರ್ಗೆ ಪ್ರಜ್ಞೆ ಬಂದ್ಮೇಲೆ ಈ ಮೆಡಿಸಿನ್ ಥ್ರೂ ಡ್ರಿಪ್ಸ್ ಕೊಡಿ. ಓಕೆ ಸರ್. ರಾಮ್, ಹೇಳು ಪ್ರೇಮ. ನಮ್ಮ ಮನೆಗೆ ಹೊರಡ್ತೀನಿ. ಸರಿ, ಬಾಯ್. ಪ್ರೇಮ, ಊಟ ಚೆನ್ನಾಗಿತ್ತು. ಐ ರಿಯಲಿ ಎಂಜಾಯ್ಡ್. ಬಾಯ್. ಅರೆ, ನನ್ ರಾಮ್ಗೆ ನಾನ್ ಮಾಡಿರೋ ಊಟ ಇಷ್ಟ ಆಗಿದೆ. ಡಾಕ್ಟರ್ ಪ್ರೊಫೆಷನ್ ಇರೋ ಮರ್ಯಾದಿನ ಅಂತ ಉಳಿಸ್ತಿಲ್ಲ. ಅಟ್ಲೀಸ್ಟ್ ಡಾಕ್ಟರ್ ತರ ಬಿಹೇವ್ ಮಾಡೋದನ್ನ ಕಲ್ತ್ಕೋ. ಹೌದು, ನಾನೇ ತರೋದು ಕೇಳಿದ್ದು, ಅದಕ್ಕೆ ತಂದಿದ್ದಾಳೆ. ಹಾಗಂತ ಹೀಗ್ ಬಿಹೇವ್ ಮಾಡೋದು, ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡ್ಬೇಡ. ಹೊರಡು ಇಲ್ಲಿಂದ. ಎಕ್ಸ್ಕ್ಯೂಸ್ ಮೀ ಮೇಡಮ್. ಹೇಳಿ ಸಿಸ್ಟರ್. ಮೇಡಮ್, ನಮ್ ತಾಯಿಗ್ ತಲೆ ಸುತ್ತ ಬಂದು ಕೊಲ್ಯಾಪ್ಸ್ ಆಗಿದಾರಂತೆ ಮೇಡಮ್. ನಾನು ಈಗ್ಲೇ ಮನೆಗೆ ಹೋಗಿ ಅವ್ರನ್ನ ಚೆಕ್ ಮಾಡ್ಬೇಕು. ಪ್ಲೀಸ್ ಹೋಗ್ ಬರ್ಲಾ? ಬೇಗ ಬಂದ್ಬಿಡ್ತೀನಿ. ಸರಿ, ಹೊರಡಿ. ಮೇಡಮ್, ರಾಮ್ ಸರ್ ಮಿನಿಸ್ಟರ್ಗೆ ಪ್ರಜ್ಞೆ ಬಂದ್ಮೇಲೆ ಈ ಮೆಡಿಸನ್ ನ ಡ್ರಿಪ್ಸ್ ಮೂಲಕ ಕೊಡಕ್ ಹೇಳಿದ್ರು. ಡ್ಯೂಟಿ ನರ್ಸ್ ಹೊಸಬ್ಳು, ಅವಳಗ್ ಗೊತ್ತಾಗುತ್ತಾ ಇಲ್ವಾ ಗೊತ್ತಿಲ್ಲ. ನೀವೇ ಸ್ವಲ್ಪ ಇದನ್ನ ಕೊಟ್ಬಿಡ್ತೀರಾ? ನರ್ಸ್ ಕೇಳಿದ್ದೀನಿ ಮೇಡಮ್, ಮಿನಿಸ್ಟರ್ಗೆ ಪ್ರಜ್ಞೆ ಬಂದಿದ ತಕ್ಷಣ ನಿಮಗ್ ತಿಳಿಸ್ತಾಳೆ. ಸರಿ, ಅಲ್ಲಿ ಇಟ್ಬಿಟ್ಟು ಹೊರಡಿ. ಥ್ಯಾಂಕ್ ಯು ಮೇಡಮ್. ಮಹೇಶ್ವರಿ ಆಂಟಿ ಹೇಳಿದ್ ಸತ್ಯ. ರಾಮ್ ನನ್ನಿಂದ ನಿಧಾನವಾಗಿ ದೂರ ಆಗ್ತಿದ್ದಾನೆ. ಪ್ರೇಮ ಅವನ್ನ ತನ್ನ ವಶ ಮಾಡ್ಕೋತಿದ್ದಾಳೆ. ಇಲ್ಲ, ನಾನೇನಾದ್ರೂ ಮಾಡ್ಲೇಬೇಕು. ಇಲ್ಲ ಅಂದ್ರೆ ರಾಮ್ ನನ್ ಕೈ ತಪ್ಪು ಹೋಗ್ತಾನೆ. ಮೇಡಮ್, ಮಿನಿಸ್ಟರ್ಗೆ ಪ್ರಜ್ಞೆ ಬಂದಿದೆ. ರಾಮ್ ಸರ್ ಯಾವ್ದೋ ಮೆಡಿಸನ್ ಕೊಡಕ್ ಹೇಳಿದ್ರಲ್ಲ ಮೇಡಮ್. ಸರಿ, ಬರ್ತೀನಿ, ಹೋಗಿ. ಹಾಯ್ ಸರ್, ಹೇಗಿದ್ದೀರಾ ಈಗ? ಸಿಸ್ಟರ್, ಇನ್ 5 ನಿಮಿಷ ಬಿಟ್ಟು ಮಿನಿಸ್ಟರ್ ಅವ್ರ ಮಗ ಮತ್ತೆ ಹೆಂಡತಿಗೆ ಅವ್ರನ್ನ 5 ನಿಮಿಷ ಬಿಟ್ಟು ನೋಡಕ್ ಹೇಳಿ. ಶೋ ಮಾಡಿ. ನೀವೇನು ಚಿಂತೆ ಮಾಡಬೇಡಿ, ಎಂಜಿಯೋಪ್ಲಾಸ್ಟಿ ಮಾಡಿದೀವಿ, ಯುಲ್ ಬಿ ಆಲ್ ರೈಟ್. ಥ್ಯಾಂಕ್ ಯು ಡಾಕ್ಟರ್. ನೀವು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ಡಾಕ್ಟರ್ ರಾಮ್ಗೆ, ನನ್ಗಲ್ಲ. ಯಾಕಂದ್ರೆ ಅವರೇ ಎಂಜಿಯೋಪ್ಲಾಸ್ಟಿ ಮಾಡಿದ್ರು. ಡಾಕ್ಟರ್ ರಾಮ್ ಅವ್ರನ್ನ ಮತ್ತು ಈ ಹಾಸ್ಪಿಟಲ್ನ ನಾನು ಯಾವತ್ತೂ ಮರೆಯೋದಿಲ್ಲ.
ಡಾಕ್ಟರ್ ರಾಮ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ಬಿಡಿ. ಶ್ಯೂರ್ ಸರ್, ನಾನು ಹೇಳ್ತೀನಿ. ಯು ಟೇಕ್ ಕೇರ್. ಸರ್, ಏನಾಯ್ತು ಸರ್? ಓಹೋ, ಫಿಟ್ಸ್ ಬಂದ್ಬಿಟ್ಟಿದೆಯಲ್ಲ. ಯಾವ ಮೆಡಿಸಿನ್ ಕೊಟ್ಟೆ ನಾನು? ಸರ್ ಸರ್ ಏನಾಯ್ತು ಸರ್? ಸರ್ ಏನಾಯ್ತು ಸರ್? ಸರ್ ಯಾವ್ದೋ ಬೇರೆ ಮೆಡಿಸಿನ್ ಕೊಟ್ಬಿಟ್ಟಿದ್ದೇನಲ್ಲ, ಏನ್ ಮಾಡ್ಲಿ ಈಗ? ಇವ್ರು ಕೋಮಾಗ ಹೋಗ್ಬಿಟ್ಟಿದ್ದೀರಲ್ಲ, ಏನ್ ಮಾಡ್ಲಿ ನಾನೀಗ? ಈ ವಿಷಯ ಏನಾದ್ರೂ ರಾಂಗ್ ಗೊತ್ತಾದ್ರೆ ನಾನು ಸುಮ್ನೆ ಬಿಡಲ್ಲ. ಮೊದ್ಲು ನಾನು ಇಲ್ಲಿಂದ ಹೊರಡ್ಬೇಕು.